ಈಗ ಬಿಹಾರದ ಎಲೆಕ್ಷನ್ ರಿಸಲ್ಟ್ ಈಗ ರಾಜ್ಯದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ? ರಾಜ್ಯದಲ್ಲಿ ಬದಲಾವಣೆ ಏನು ಸರ್? ಕ್ರಾಂತಿ. ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಇವತ್ತೇನು ಬಿಹಾರ್ ಚುನಾವಣೆಯ ರಿಸಲ್ಟು ನಮ್ಗೆ ಹಿನ್ನಡೆ ಆಗಿರ್ಬೋದು. 2028ನೇ ಇಸ್ವಿಲಿ ಮತ್ತೊಮ್ಮೆ ಕ್ರಾಂತಿಯಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ಹಿಡಿಯುತ್ತೆ ಅಂತ ಹೇಳಬಲ್ಲೆ ನಾನು. ಈಗ ಏನಾದರೂ ಬದಲಾವಣೆ, ಸಚಿವ ಸಂಪುಟ ವಿಸ್ತರಣೆ, ನಾಯಕತ್ವ ಬದಲಾವಣೆಯ ಚರ್ಚೆ ಇರುವಂಥದ್ದು, ನಾಯಕತ್ವದ ಬಗ್ಗೆ ಮಾತಾಡಕೂಡ್ದು ಅಂತ ನಮಗೆಲ್ಲ ಸ್ಟ್ರಿಕ್ಚರ್ಸ್ ಬಂದಿದೆ, ನಿಮಗೆ ಗೊತ್ತಿದೆ, ನೋಟಿಸ್ ಬಂದಿದೆ. ಅದ್ರ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗಲ್ಲ. ಏನಿದ್ರು ಅದು ಚೀಫ್ ಮಿನಿಸ್ಟರ್ ಅವರ ಪ್ರಿರಾಗೇಟಿವ್, ಅವರ ಒಂದು ವ್ಯವಸ್ಥೆಯಲ್ಲಿ ತೆಗೆದುಕೊಂಡಂಥ ನಿರ್ಧಾರಗಳ ಬಗ್ಗೆ ನಾವೆಲ್ಲ ಮಾತನಾಡಕೂಡ್ದು ಅಂತ ಹೇಳಿದ್ದಾರೆ. ನಾನು ಮಾತನಾಡಲಿಕ್ಕೆ ಹೋಗಲ್ಲ. ಈಗ ಕುಡಿಗಾಲ ತಾಲೂಕಲ್ಲಿ ಸೇರಿದ್ದಾರೆ ತುಂಬ ಕಡೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಲಿ ಅಂತೇಳಿ ಪೂಜೆ ಮಾಡ್ಕೊಂಡು ಬರ್ತಿದ್ದಾರೆ ಅವರ ಅಭಿಮಾನಿಗಳು. ಈಗ ಭಕ್ತಾದಿಗಳು ಅವರವರ ನಾಯಕರುಗಳಿಗೆ ಸಂಕಲ್ಪ ಮಾಡುವಂಥದ್ದು ನಮ್ಮ ಹಿಂದೂ ಸಂಸ್ಕೃತಿಲಿ ನೋಡ್ತಾ ಇದ್ದೇವೆ. ಅದನ್ನು ಅವ್ರು ಮಾಡ್ತಿರೋಂಥ ವಿಚಾರದಲ್ಲಿ ಅವರ ಆಸೆ ಆಕಾಂಕ್ಷೆಗಳಿಗೂ ಅವ್ರ ಯಾರು ತಡೆ ಹಿಡಿಯೋಕ್ಕಾಗತ್ತೆ? ಸಚಿವ ಸಂಪುಟ ಪುನರ್ರಚನೆ ಇದೆಯಾ ಸರ್? ಈಗ ಎಲೆಕ್ಷನ್ ಆಗಿದೆ, ಅದು ಹೈಕಮಾಂಡ್ ಅವರು ಮತ್ತು ಚೀಫ್ ಮಿನಿಸ್ಟರ್ ಅವರು ಮತ್ತು ಅಧ್ಯಕ್ಷರು ತೆಗೆದುಕೊಂಡಂಥ ನಿರ್ಧಾರ. ಅದು ಖಾತೆ ನಿರೀಕ್ಷೆ ಮಾಡ್ಬೋದಾ ಅಂತ ಹೇಳಿ ಸರ್? ನಾನು ಅದಕ್ಕೆ ಅರ್ಹನೇ ಇಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಆಸೆ ಇಲ್ಲ. ನನಗೇನು ಒಬ್ಬ MLA ಆಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಪಕ್ಷ ಮತ್ತು ನಮ್ಮ ಜನ. ಆ ಕೆಲಸದಲ್ಲಿ ಅತಿ ಹೆಚ್ಚಿನ ಸೂಕ್ಷ್ಮತೆಯಲ್ಲಿ ಶ್ರಮ ಹಾಕಿ ತಳ ಹಂತದಲ್ಲಿ ಕೆಲಸ ಮಾಡಲಿಕ್ಕೆ ಹೊರಟಿದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದವೂ ಬೇಕಾಗಿದೆ, ಮಾಧ್ಯಮದವರು ಸಹ ಸಹಕರಿಸಬೇಕಾಗಿದೆ. ಭಾಳಷ್ಟು ಸಮಸ್ಯೆಗಳು ಜನರಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಿರೀಕ್ಷೆ ಇಟ್ಟು ಕಾಯ್ತಾ ಇದ್ದಾರೆ. ಅದನ್ನು ನಿವಾರಣೆ ಮಾಡಲಿಕ್ಕೆ ಸರ್ಕಾರದವರ ನಿರ್ವಹಣಾ ವ್ಯವಸ್ಥೆಗೆ ನಿಮ್ಮ ಸಹಕಾರನೂ ನಾನು ಸಹ ಈ ಮೂಲಕ ಕೇಳ್ತೇನೆ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನೋದು ಭಾಳ ನಿರೀಕ್ಷೆ ಸರ್ ಜನರದ್ದು. ಮತ್ತೊಮ್ಮೆ ಚೀಫ್ ಮಿನಿಸ್ಟರ್ ಬಗ್ಗೆ, ಪವರ್ ಶೇರಿಂಗ್ ಬಗ್ಗೆ ಇವೆಲ್ಲ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ ಅಂತ ಹೇಳ್ತೇನೆ.